ನಿಮ್ಮ ಬಿಸ್ನೆಸ್ಸಲ್ಲಿ ಒಂದಿಷ್ಟು ಮನಾಪಲಿಗಳು ಬಂದು ಕೂತಿವೆ. ಮನಾಪಲಿ ಮಾಡೋದನ್ನ ತಪ್ಪು ಅಥವಾ ಸರಿ ಅಂತ ವ್ಯಾಖ್ಯಾನ ಮತ್ತು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ತಯಾರಿ ಇಲ್ಲ. ಯಾಕಂದರೆ ಅದನ್ನು ನನಗೆ ಮಾಡಲಿಕ್ಕಾಗಲ್ಲ. ವ್ಯವಹಾರದಲ್ಲಿ ಮತ್ತು ವ್ಯಾಪಾರದಲ್ಲಿ ಅದಕ್ಕೆ ಅವಕಾಶ ಇದೆ. ಭಾರತದ ಸಂವಿಧಾನದ ಪ್ರಕಾರದಲ್ಲಿ ಈ ನೆಲದಲ್ಲಿ ಮನಾಪಲಿ ಆಗ್ಬೋದು. ಬಟ್ ಮನಾಪಲಿ ತರ್ತಿರುವಂಥ ಅಪಾಯಗಳನ್ನು ನಾನು ಹೇಳ್ತೀನಿ. ಬೇಕಿದ್ರೆ ನಮ್ಮನ್ನು ಸೇರಿದಂತೆ ನಮಗೂ ತಂದಿದೆ ಅಪಾಯಗಳನ್ನು ಮನಾಪಲಿ. ನಾವಿನ್ನೂ ಒಂದಾಗಿಲ್ಲ. ಆದರೆ ನಾನು ರವಿಕುಮಾರ್ ಒಂದಾಗಿಲ್ಲ. ಇಲ್ಲಿ ಇಲ್ಲ ಅಷ್ಟೇ, ಪಕ್ಕ ಕೂತ್ಕೊಂಡು ಅಲೋ 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 ಅಂತ ಫುಲ್ ಫ್ರೆಂಡ್ಶಿಪ್ಪು. ಇಲ್ಲಿ ಇಳಿದ ತಕ್ಷಣ ಅಯ್ಯಪ್ಪ ಜೋಬಲ್ಲಿ ಇಲ್ಲದೆ ಇರೋ ಹುಳ ಎಲ್ಲ ಆಚೆ ಬರುತ್ತೆ ಕಚ್ಚಕ್ಕೆ ಒಬ್ರಿಗೊಬ್ರಿಗೆ. ಆ ಲೆವೆಲಲ್ಲಿ ಇದ್ದೀವಿ. ನಾವಿನ್ನೂ ಒಂದಾಗಿಲ್ಲ. ಮನಾಪಲಿ ನಿಮ್ಮಲ್ಲಿ ಬರ್ತಿರೋಂಥ ಸಂದರ್ಭದಲ್ಲಿ ನೀವು ಒಂದಾಗಿಲ್ಲ, ನಿಮ್ದು ಆಗಿಲ್ಲ. ಸಾಮಾನ್ಯವಾಗಿ ನಾವು ಕನ್ನಡ ಭಾಷೆ, ನೆಲ, ಜಲ, ನನ್ನ ಜನ, ನನ್ನವ್ರು ಉದ್ಧಾರ ಆಗಬೇಕು, ನಮ್ಮವ್ರು ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತೀವಿ. ಆ ಬಯಕೆಯ ಭಾಗನೇ ಸದ್ಯಕ್ಕೆ ಇರುವವರ ಪೈಕಿ ಮಂಜುನು ಒಬ್ಬ, ಸ್ಥಳೀಯವಾಗಿ ಉಳ್ಕೊಂಡಿರೋರುಗಳಲ್ಲಿ. ಆದರೆ ಇವತ್ತಿಗೂ ನಮ್ಮಲ್ಲಿ ಬಹಳ ಜನ, ನಮ್ಮ ಡಿಸ್ಟ್ರಿಬ್ಯೂಷನ್ ಮತ್ತು ಕೇಬಲ್ ಇಂಡಸ್ಟ್ರಿಯಲ್ಲಿ ಇರೋರು, ಒಂದು ಸಣ್ಣ ಆಸೆ ಸಿಕ್ಕಿದ್ರೆ ಸಾಕು ಯಾರ ಜೊತೆ ಬೇಕಾದ್ರೂ ಹೋಗ್ತಾರೆ. ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ನಾನು ನಿಮ್ಮ ಇಂಡಸ್ಟ್ರಿನ ಎಷ್ಟು ಹತ್ತಿರದಿಂದ ನೋಡಿದ್ದೀನಿ ಮತ್ತು ನಿಮ್ಮ ಜೊತೆ ನಡೆದಿದ್ದೀನಿ, ಹೆಜ್ಜೆ ಹಾಕಿದ್ದೀನಿ ಅಂತಂದರೆ ಈಗ ಕಡಿಮೆ ಆಗಿದೆ. ಕಳೆದ 1 ವರ್ಷದಲ್ಲಿ ನನ್ನದೇ ಆದ ಆರೋಗ್ಯದ ವಿಚಾರದಿಂದಾಗಿ ನಾನು ಕಡಿಮೆ ಮಾಡಿರ್ಬೋದು. ನಾನು ನಿಮ್ಮವ್ರಗಳ ಜೊತೆ ಡಿಸ್ಕಸ್ ಮಾಡದೇ ಇರೋ ದಿನಾನೇ ಇಲ್ಲ ಆಫೀಸಲ್ಲಿ. ನಾನು ನಿಮ್ಮ ಇಂಡಸ್ಟ್ರಿನಲ್ಲಿ ಯಾವುದೇ MS ವಾಗಿ ರನ್ ಮಾಡ್ತಿರೋ ಒಬ್ಬ ವ್ಯಕ್ತಿ ತಂತ್ರಜ್ಞಾನವನ್ನು ಕೊಡಲಿಕ್ಕೆ ಯೋಗ್ಯನಿಲ್ಲ ಅವನು ಅನ್ನೋದಾಗಿದ್ದಿದ್ರೆ ಅವನನ್ನು ಬಿಟ್ಟು ಇನ್ನೊಂದು ಕಡೆಗೆ ಹೋಗೋದು ನ್ಯಾಯ ಮತ್ತು ಸಹಜವಾಗಿ ಸರಿ ಇರ್ತಿತ್ತು. ಆದರೆ ತಂತ್ರಜ್ಞಾನ ಇದ್ದಾಗಲೂ ಅವನಿಗೆ ನಾನು ಬಿಟ್ಟು ಯಾವುದೋ ಒಂದು ಪುರಾಣಿ ಸ್ಕೀಮ್ಗೋಸ್ಕರ ಎಲ್ಲ ಓಡೋಗ್ತೀನಿ ಅಂತ ನಾವೇನು ಮಾಡೋಣ? ಭಾಳ ಜನ ಕೇಬಲ್ ಆಪರೇಟರ್ಗಳು ಎಲ್ಲರೂ ಅಲ್ಲದೆ ಇರ್ಬೋದು, 170 ಜನ ಕೇಬಲ್ಲಿನ ದುಡ್ಡಿನಲ್ಲೇ ಜೀವನವನ್ನು ನಡೆಸ್ತಿದ್ದಾರೆ. 25 ವರ್ಷದ ಹಿಂದೆ ಇದ್ದ ಪರಿಸ್ಥಿತಿನಲ್ಲಿದ್ದಾರೆ ಅಂತ ನಾನೇನು ಅನ್ಕೊಂಡಿಲ್ಲ. 25 ವರ್ಷದಿಂದ ಇತ್ತು ಆ ಪರಿಸ್ಥಿತಿ. ಕೆಲವ್ರಿಗಾದ್ರೂ ಇತ್ತು, ಅಟ್ಲೀಸ್ಟ್ ಮೆಜಾರಿಟಿಗಾದರೂ ಇತ್ತು ಅವತ್ತಿನ ದಿನ. ಭಾಳ ಆಪರೇಟರ್ಗಳು ಅದರಲ್ಲೇ ಜೀವನವನ್ನು ನಡೆಸ್ತಾ ಇದ್ದಂಥ ಸ್ಟೇಜ್ ಇತ್ತು 25 ವರ್ಷದಿಂದ ಬೇಕಾದ್ರೆ. ಆದರೆ ಈಗ ಹಾಗಿದೆ ಅಂತ ನಾನೇನು ಅನ್ಕೊಂಡಿಲ್ಲ. ಆದರೂ ಈ ಹಾರುವ ಚಟ ಏನಿದೆ, ಆ ಹಾರುವ ಚಟ ಮಾತ್ರ ಇಳಿದಿಲ್ಲಪ್ಪ ನನಗೀಗಲೂ. ಆ ಹಾರುವ ಹಂತದಲ್ಲಿ ಮಂಜುನೂ ಇಲ್ಲ, ಲೋಕಲ್ಲೂ ಇಲ್ಲ, ಮತ್ತೊಂದು ಇಲ್ಲ, ಮಗದೊಂದು ಇಲ್ಲ. ಅಂದರೆ ಅರ್ಥ ವಾಪಸ್ ನಾವು ಎಲ್ಲಿಗೆ ಬರ್ತಾ ಇದ್ದೀವಿ ಅಂದರೆ, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ, ನಮ್ಮ ನೆಲ ಜಲದಲ್ಲಿ ಬೆಳೆತಿರುವಂತಹ ಒಂದು ವ್ಯಕ್ತಿಯನ್ನು ಬೆಳೆಸಲಿಕ್ಕೆ ನಾವು ಮುಂದಾಗಕ್ಕೆ ತಯಾರಿ ಇಲ್ಲ. ಬಿಕಾಸ್ ನಮ್ಮ ವೈಯಕ್ತಿಕ ಸ್ವಾರ್ಥದಲ್ಲಿ ಯಾವನೋ ಹೇಳೋದನ್ನು ಕೇಳಿಸ್ಕೊಂಡು ನಾನು ತಲೆ ಬಗ್ಗಿಸ್ಕೊಂಡು ನಿಂತ್ಕೋಬೇಕಂತೆ. ಎಷ್ಟು ದಿನ ಸಹಿಸ್ಕೋತೀವಿ? ನಾನಂತೂ ತಲೆಕೆಟ್ಟು ಗಿರಾಕಿ. ನಾನು ಮುಖಾಮುಖಿ ನೋಡದೇ ಇರೋನು, ಟಿವಿನಲ್ಲೇ ನೋಡಲ್ಲ. ಎಷ್ಟು ದಿನ ಅಂತ ನೋಡ್ತೀನಿ? ನೋಡಲ್ಲ. ಈಗಾಗಲೇ ಶುರುವಾಗಿದೆ ಆ ಭಾಷೆಯ ಬಳಕೆ. ಕೆಲವರುಗಳಿಗೆ ಬಾಯಿ ಮುಚ್ಕೊಂಡು ಮಾಡೋದಿದ್ರೆ ಮಾಡೋದಿದ್ರೆ ಖಾಲಿ ಮಾಡೋ ಜಾಗ ಅಂತ ಹೇಳಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.